ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು PUC ದ್ವಿತೀಯ ವರ್ಷದ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಇವತ್ತೊಂದು ನೂತನ ಪಾಠ, ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥದ್ದು, ಅದರ ಕನ್ನಡ ನೋಟ್ಸ್, ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಈ ಭಾಗವನ್ನು, ಈ ಖಂಡ ಭಾಗವನ್ನು ನಾಗಚಂದ್ರ ಅಂತಕ್ಕಂತಹ ಒಂದು ನಡುಗನ್ನಡ ಕಾಲದ ಕವಿ ಬರೆದಿರತಕ್ಕಂತಹ ಕಾವ್ಯದ ಒಂದು ಭಾಗವಾಗಿದೆ. ಇದನ್ನು ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ನೇರವಾಗಿ ತಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ವಿದ್ಯಾರ್ಥಿಗಳೇ, ಇದು ಕೇವಲ ನೋಟ್ಸ್, ಪರೀಕ್ಷೆಗೆ ಸಿದ್ಧತೆಗಾಗಿ, ಅಥವಾ ನಿಮಗೆ ಯಾವಾಗಾದರೂ ಇದನ್ನು, ಈ ಪದ್ಯ ಭಾಗವನ್ನು ಮನನ ಮಾಡಿಕೊಳ್ಳಬೇಕು ಅಂತ ಅನ್ನಿಸ್ತು ಅಂತಂದರೆ ಆವಾಗ ನೀವು ಅದನ್ನು ನೋಡಿಕೊಳ್ಳಬಹುದು. ನೋಡಿ, ಇದು ನಾನು ಪ್ರಶ್ನೆಗಳನ್ನು ಓದ್ತಾ ಹೋಗ್ತೇನೆ, ಅದರ ಜೊತೆಗೆ ಉತ್ತರಗಳನ್ನು ಕೂಡ ಓದ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ಒಂದು ಅಂಕದ ಪ್ರಶ್ನೆ ಅಂತಕ್ಕಂಥದ್ದು ಏನು ಬರ್ತದೆ, ಅದು ಬಹು ಆಯ್ಕೆಯ ಪ್ರಶ್ನೆಗಳು ಆಗಿರುತ್ತವೆ. ನಾನು ಪ್ರಶ್ನೆ ಓದಿದ ನಂತರ ಆಯ್ಕೆಗಳು ಅ, ಆ, ಈ ಅಂತಕ್ಕಂಥ 4 ಇದೆ. ಉತ್ತರ ಮಾತ್ರ ನಾನು ಹೇಳುತ್ತಾ ಹೋಗ್ತಾ ಇದ್ದೇನೆ. ಯಾಕೆ ಅಂತಂದರೆ ಎಷ್ಟು ಸಾಧ್ಯ ಇದೆ ಅಷ್ಟು ಚಿಕ್ಕ ವಿಡಿಯೋ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಒಂದು ಅಂಕದ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು? ಉತ್ತರಗಳು 4 ಇವೆ, ಆಯ್ಕೆಗಳು. ಆದರೆ ಸರಿಯಾದಂತಹ ಉತ್ತರ ಬಹುರೂಪಿಣಿ ಅಂತಕ್ಕಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಲಕ್ಷ್ಮೀಧರ ಎಂದರೆ ಯಾರು? ಆ, ಲಕ್ಷ್ಮಣ. ಇವರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಇವರನ್ನು ಯಾರನ್ನು ಅಂತಕ್ಕಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ರಾಮ ಲಕ್ಷ್ಮಣರನ್ನು. 4ನೇ ಪ್ರಶ್ನೆ, ರಾವಣನ ಅಂತಃಪುರದವರನ್ನು ಹಿಂಸಿಸಿದವರು ಯಾರು? ಖೇಚರರು. ಪ್ರಶ್ನೆ 5, ದಶಾನನ ಎಂದರೆ ಈತ, ಅಂದರೆ ಯಾರು ಅಂತಂದಂಗೆ. ಉತ್ತರ ಅ, ರಾವಣ. ಇಲ್ಲಿ ಉತ್ತರಗಳನ್ನು ಸ್ವಲ್ಪ ಗಾಢವಾಗಿ ಬರೆಯಲಾಗಿದೆ, ತಾವು ಕೂಡ ಅದನ್ನು ನೋಡಿಕೊಳ್ಳಬಹುದು. ಪ್ರಶ್ನೆ ಸಂಖ್ಯೆ 6, ಯಮತನೂಜೆ ಎಂದರೆ ಯಾರು? ಉತ್ತರ ಈ, ಮಂಡೋದರಿ. ಪ್ರಶ್ನೆ ಸಂಖ್ಯೆ 7, ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿದನು? ಅ, ಶಾಂತಿಜಿನ ಭವನದಲ್ಲಿ. ಪ್ರಶ್ನೆ ಸಂಖ್ಯೆ 8, ವಿಯಚ್ಚರಾಧಿಪ ಎಂದರೆ ಇವನು? ಉತ್ತರ ಅಗೇನ್ ಮತ್ತೆ ಅ, ರಾವಣ. ಪ್ರಶ್ನೆ ಸಂಖ್ಯೆ 9, ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು? ಅ, ಮತ್ತೆ ಉತ್ತರ ಅ ಇದೆ 4 ಆಯ್ಕೆಗಳಲ್ಲಿ. ಅರಲಂಬುಗಳಿಲ್ಲದ ಕಾಮನಂತೆ ಬಂದನು ಅಂತೇಳಿ ನಾವು ತಿಳಿದುಕೊಳ್ಳಬೇಕು. ಪ್ರಶ್ನೆ ಸಂಖ್ಯೆ 10, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಖಚರ ಕಾಂತೆಯರು. ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದನು? ಪ್ರಶ್ನೆಗಳು, ಆಯ್ಕೆಗಳು 4 ಇವೆ. ಈ, ಪ್ರಮದ ವನದಲ್ಲಿ. ಇಲ್ಲಿ ಕನ್ಫ್ಯೂಷನ್ ಮಾಡಿಕೊಳ್ಳಬಾರದು, ಅಶೋಕವನದಲ್ಲಿ ಅಂತಕ್ಕಂಥದ್ದು ಕೂಡ ಇದೆ. ಆದರೆ ಇಲ್ಲಿ ನಾಗಚಂದ್ರನ ರಾಮಾಯಣದ ಪ್ರಕಾರ ಸೀತೆಯನ್ನು ರಾವಣ ಇರಿಸಿರ್ತಕ್ಕಂತಹ ಲಂಕೆಯ ವನ ಅಂತಂದ್ರೆ ಪ್ರಮದವನ ಅಂತ ಹೇಳ್ತಾರೆ. ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು? ಅ, ಸೀತೆ. ಪ್ರಶ್ನೆ ಸಂಖ್ಯೆ 13, ಸೀತೆ ಇದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ರಾವಣನ ರೂಪ. ಪ್ರಶ್ನೆ ಸಂಖ್ಯೆ 14, ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು. ರಾವಣನಿಗೆ. ಅ. ಪ್ರಶ್ನೆ ಸಂಖ್ಯೆ 15, ಕದಡಿದ ಸಲಿಲಂ ತಿಳಿವಂದದೆ.
ಕಾವ್ಯದಲ್ಲಿ ಇದು ತನ್ನಿಂದ ತಾನೇ ತಿಳಿಯಾಗುತ್ತದೆ. 4 ಆಯ್ಕೆಗಳಿವೆ. ಉತ್ತರ ಇ, ರಾವಣನ ಮನಸ್ಸು. ಈಗ ಮತ್ತೆ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. 16ನೆಯ ಪ್ರಶ್ನೆ ಇದೆ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? 4 ಆಯ್ಕೆಗಳಿವೆ. ಸೀತೆ. ಇನ್ನು ಮುಂದಿನ ಪ್ರಶ್ನೆ 17ನೆಯದ್ದು. ಸೀತೆಯನ್ನು ರಾವಣ ಯಾರಿಂದ ಬೇರ್ಪಡಿಸಿದನು? ಸಹಜವಾಗಿಯೇ ಉತ್ತರ ಅ, ರಾಮನಿಂದ ಅಂಥೇಳಿ ನಾವು ತಿಳಿದುಕೊಳ್ಬೇಕು. 18ನೇ ಪ್ರಶ್ನೆ. ಪೌರುಷ ಪ್ರಣಯಿ ಎಂದರೆ ಇವನು. ಇಲ್ಲಿ ಅಗೇನ್ ಉತ್ತರ ಅ, ರಾವಣ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ವಿಭೀಷಣ ಯಾರು? ಸರಿಯಾದಂತಹ ಆಯ್ಕೆ 4ರಲ್ಲಿ ಆ, ರಾವಣನ ಸಹೋದರ. ರಾವಣನಿಗೆ ಹಿತವನ್ನು ಹೇಳಿದವರು ಯಾರು? ಉತ್ತರ ಇ, ವಿಭೀಷಣ. ಸೌಮಿತ್ರಿ ಎಂದರೆ ಯಾರು? ಆ ಆಯ್ಕೆ ಉತ್ತರ ಲಕ್ಷ್ಮಣ. 22ನೇದು ಒಂದು ಪದ್ಯ ಭಾಗವಿದೆ. ಇಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಭಾವ ಹೇಳಬೇಕಾಗ್ತದೆ. ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮಶವಮಿ ನೆವಂ ಅನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೇನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪೋ ಅಳಿವೆನೆಗಂ. ಇಲ್ಲಿ ರಾವಣನಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಅರ್ಥಾತ್ ಭಾವ, ರಾವಣನ ಪಶ್ಚಾತ್ತಾಪ. ಮುಂದೆ ಈ ಪದ್ಯ ಭಾಗದಲ್ಲಿ ಸೂಚಿಸಿರ್ತಕ್ಕಂತಹ ಪ್ರಾಣಪ್ರಿಯರು ಯಾರು ಅಂತೇಳಿ ಹೇಳಬೇಕಾಗಿದೆ. ಇವರಂ ಪ್ರಾಣಪ್ರಿಯರಂ, ಅದೇ ಪದ್ಯ ಇದೆ. ನೆವಂ ಇಲ್ಲದೆ ಕರ್ಮವಶವೇ ನೆವಂ ಅನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಅವಿವೇಕಿಯನ್ ಎನ್ನ ಕುಲದ ಪೆಂಪಳಿವೆಗಂ. ಇಲ್ಲಿ ಪ್ರಾಣಪ್ರಿಯರು ಅಂತಂದ್ರೆ ಯಾರು ಅಂತಕ್ಕಂತಹ ಆಯ್ಕೆಗಳಿವೆ. ರಾಮ, ಸೀತೆ ಅಂತಕ್ಕಂಥದ್ದು ನಾವು ತಿಳಬೇಕು. ಇನ್ನು 24ನೇ ಪ್ರಶ್ನೆ ಪದ್ಯ ಓದ್ತೀನಿ. ಆ ಪ್ರಶ್ನೆ ಈ ಪದ್ಯದ ಮೇಲೆ ಪ್ರಶ್ನೆ ಇದೆ. ಪದ್ಯ ಅಂತಂದ್ರೆ ಭಾಗ, ಇಲ್ಲಿರ್ತಕ್ಕಂತಹ ನುಡಿ 4 ಸಾಲಿನ ಕಂದ ಪದ್ಯ ಇದೆ ಇದು. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನಂಗಾದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ. ಈ ಪದ್ಯ ಭಾಗದಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಕ್ಕಂಥದ್ದು ನಾವು ಉತ್ತರ ಹೇಳಬೇಕಾಗಿದೆ. 4 ಆಯ್ಕೆಗಳಿವೆ. ಅದರಲ್ಲಿ ಸರಿಯಾದಂತಹ ಉತ್ತರ ಉದಾತ್ತನಾದ ರಾವಣನಿಗೆ ನೀಲಿ ರಾಗ ಉಂಟಾಯಿತು ಅಂತಕ್ಕಂಥದ್ದು ಇದೆ. 25ನೆಯ ಪ್ರಶ್ನೆ. ಸಮಧಿಕರಾರ್ ಜಗತ್ರಯದೋಳ್ ಇನ್ನು ಎನಗೆ ಇದಿರ್ಚುವನ್ನರ್ ಆರ್ ಸಮರದೋಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ. ಇಲ್ಲಿ ವ್ಯಕ್ತವಾಗಿರತಕ್ಕಂತಹ, ಈ ಪದ್ಯದಲ್ಲಿ ವ್ಯಕ್ತವಾಗಿರತಕ್ಕಂತಹ ಭಾವ ರಾವಣನ ಉತ್ಸಾಹ. ಪ್ರಶ್ನೆ ಸಂಖ್ಯೆ 26. ಏನಂ ಕೇಳದಪೆನೋ ರಘು ಸೂನವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್. ಇಲ್ಲಿ ಈ ಪದ್ಯ ಏನನ್ನ ಸೂಚಿಸ್ತದೆ ಅಂತಂದರೆ ಸೀತೆಯ ಆತಂಕ ಸೂಚಿಸ್ತದೆ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. 27ನೆಯ ಪ್ರಶ್ನೆ. ಕರುಣಿಸುವೊಡೆ ದಶಕಂಧರ ಧುರದೋಳ್ ರಘತನೂಜಾಯ ಪ್ರಾಣಂ ಬರೆಗಂ ಬಾರದಿರೆ ಎನ್ನುತಂ ಧರಿತ್ರಿಯೋಳ್ ಮೈಯನ್ ಒಕ್ಕು ಮೂರ್ಛೆಗೆ ಸಂದಳ್.
ಈ ಪದ್ಯ ಭಾಗದಲ್ಲಿ ನಾವು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂಥೇಳಿ ನಾವು ಅರ್ಥೈಸಿಕೊಳ್ಳಬೇಕು. ಆಯ್ಕೆ ಇದೆ, ಇದು ಕೂಡ ಬಹು ಆಯ್ಕೆಯ ಪ್ರಶ್ನೆ. ರಾಮನ ಆಯಸ್ಸು ಪ್ರಾಣದವರೆಗೆ ಬರಬೇಡ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಪ್ರಮುಖ ಪ್ರಶ್ನೆ ಅಂತಂದರೆ 2 ಅಂಕಗಳ ಪ್ರಶ್ನೆ ಇದೆ ಇದು. ಈ ಪ್ರಶ್ನೆಯನ್ನು ಓದಿ ಉತ್ತರವನ್ನು ಕೂಡ ನಾನು ಆದಷ್ಟು ವೇಗವಾಗಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳೇ, ನೀವು ಸಾಧ್ಯವಾದಷ್ಟು ಇದನ್ನು ಗ್ರಹಿಸಿ ಮನನ ಮಾಡಿಕೊಳ್ಳಬೇಕು. ಪ್ರಶ್ನೆ ಸಂಖ್ಯೆ ಆದಲ್ಲಿ ಮೊದಲನೆಯದ್ದು, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಅಂತಕ್ಕಂಥದ್ದು. ಉತ್ತರ, ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮ ದೇಹಧಾರಿಯಾಗಿರ್ತಕ್ಕಂತಹ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆ ಇತ್ತಿತು. ಪ್ರಶ್ನೆ ಸಂಖ್ಯೆ 2, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಇದು ಮಾರ್ಚ್ ತಿಂಗಳಲ್ಲಿ ನಡೆದಂತಹ 2018, 2022ರಲ್ಲಿ ಪರೀಕ್ಷೆಯಲ್ಲಿ ಕೂಡ ಬಂದಿತ್ತು ಅಂತ ಹೇಳಿ ಇಲ್ಲಿ ಸೂಚಿಸಲಾಗಿದೆ. ನೋಡಿ, ಕ್ಷಮಿಸಿ, ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರನ್ನು ಉದ್ದೇಶಿಸಿ, ನಿಮಗೆ ಇಷ್ಟು ಅಪಮಾನವನ್ನು ಉಂಟು ಮಾಡಿದ ಅಂಗದ ಆದಿಗಳನ್ನು ಹುಬ್ಬು ಗಂಟಿಕ್ಕುವ ಸಮಯದಲ್ಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದರು. ಪ್ರಶ್ನೆ ಸಂಖ್ಯೆ 3, ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿದರೂ ರಾವಣನು ಸೀತೆಯ ದೇವಿಯ ಬಳಿಗೆ ಬರುವಾಗ ಆಕೆಯು ಕಳವಳಕ್ಕೆ ಒಳಗಾಗುತ್ತಾಳೆ. ರಾಮ ಲಕ್ಷ್ಮಣರನ್ನು ಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ಸೀತೆ ನಡುಗತೊಡಗಿದಳು. ಪ್ರಶ್ನೆ ಸಂಖ್ಯೆ 4, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಇದು ಕೂಡ ಮಾರ್ಚ್ 2015ರ ಪರೀಕ್ಷೆಯಲ್ಲಿತ್ತು. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ, ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ, ನೀನು ರಾಮನ ವಿಮೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಅಂದರೆ ಮದುವೆಯಾಗಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು. ಪ್ರಶ್ನೆ ಸಂಖ್ಯೆ 5, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟಿ ಕರುಣೆ ತೋರುತ್ತಾನೆ. ಅಲ್ಲದೆ ತನ್ನ ಕರ್ಮದ ವಶವಾಗಿ ಹುಟ್ಟಿದಂತಹ ಕೆಟ್ಟ ಪಾಪದ ಘೋರ ಪರಿಣಾಮವನ್ನು ತಾನೇ ಹಳಿದುಕೊಳ್ಳುತ್ತಾನೆ, ಅಂದರೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೇ ತಿಳಿಗೊಳ್ಳುವಂತೆ ರಾವಣನ ಒಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ. ಪ್ರಶ್ನೆ ಸಂಖ್ಯೆ 6, ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ಉತ್ತರ, ರಾವಣನು ತನ್ನ ಆಪ್ತರನ್ನು ಕುರಿತು ಸದ್ಗುಣಗಳನ್ನು ಆಚರಣೆಯಲ್ಲಿ ಉಳಿಸಿಕೊಳ್ಳಲೆಂದು ಈಕೆ ನನ್ನ ಬಗೆಗೆ ಆಸಕ್ತಿ ತೋರಲಿಲ್ಲ. ನಾನು ಒಡ್ಡಿದ ದಿವ್ಯವಾದ ವಸ್ತ್ರ, ಆಭರಣ, ಅಂಗಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗಿಂತಲೂ ಕಡೆಯಾಗಿ ಕಂಡ ಈಕೆಯನ್ನು ಪರಾಕ್ರಮಿಯಾದ ನಾನು ಅಪೇಕ್ಷಿಸಬಹುದೇ? ಹೀಗೆ ಕೆಟ್ಟ ಪಾಪ ಸಂಚಯನ ಮಾಡಿಕೊಳ್ಳಬಹುದೇ ಎಂದನು. ಈಗ ಪ್ರಶ್ನೆ ಸಂಖ್ಯೆ
7ಕ್ಕೆ ನಾನು ಬಂದಿದ್ದೇನೆ. 7ನೇ ಪ್ರಶ್ನೆ ಹೀಗಿದೆ: ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣನು ಬಯಸಲಿಲ್ಲವೇಕೆ? ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಮನಿಗೆ ಒಪ್ಪಿಸಿದೆ ಎಂದಾದರೆ ತನ್ನ ಪರಾಕ್ರಮ, ಹೆಚ್ಚಿನದ್ದಾದ ಸಾಮರ್ಥ್ಯ, ವೀರತ್ವ, ಗಳಿಸಿದ ಹೆಸರು, ಬಿರುದುಗಳೆಲ್ಲವೂ ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ ಎಂದು ಸೀತೆಯನ್ನು ರಾಮನಿಗೆ ಒಪ್ಪಿಸದೇ ಇರಲು ನಿರ್ಧರಿಸುತ್ತಾನೆ. ಪ್ರಶ್ನೆ ಸಂಖ್ಯೆ 8: ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಇದು ಕೂಡ 2 ಸಲ 2019 ಮತ್ತು 20ರಲ್ಲಿ ಪರೀಕ್ಷೆಗೆ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ರಾವಣನು ಅಂತಿಮವಾಗಿ ತನ್ನ ಬಾಹುಬಲವನ್ನು 2 ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರಾಗಿ, ಅಂದರೆ ರಥ ತ್ಯಜಿಸುವಂತೆ ಮಾಡಿ ಸೆರೆ ಹಿಡಿದು ತಂದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎಂದು ನಿರ್ಧಾರಕ್ಕೆ ಬಂದನು. ಇನ್ನು ನಾವು ಮುಂದಿನ ಪ್ರಮುಖ ಪ್ರಶ್ನೆ: ಈ ಸಂದರ್ಭ ಸೂಚಿಸಿ ಮತ್ತು ಸ್ವಾರಸ್ಯ ವಿವರಿಸಿರಿ. ನಾವು ಸಾಮಾನ್ಯವಾಗಿ ಸಂದರ್ಭ ಮತ್ತು ವಿವರಣೆ ಅಥವಾ ಸ್ವಾರಸ್ಯ ವಿವರಣೆ ಅಂತ ಹೇಳಿ ನಾವು ಏನು ಹೇಳ್ತೀವಲ್ಲ ಅದು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸಂದರ್ಭ: ಉಳಿದವರ ಉಳಿದವರ ಅಳಿವು ಎನಗೇವುದು. ಪ್ರಶ್ನೆ 2002ರಲ್ಲಿ ಕೂಡ ಬಂದಿದೆ. ಇದರ ಆಯ್ಕೆ ಭಾಗ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪ, ಅಂದರೆ ನಾಗಚಂದ್ರನಿಗಿರ್ತಕ್ಕಂಥ ಬಿರುದಿದ್ದು, ಆತ ನಾಗಚಂದ್ರ ಕವಿ ರಚಿಸಿರ್ತಕ್ಕಂಥ ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥ ಉದ್ಗ್ರಂಥದಿಂದ ಆಯ್ಕೆ ಮಾಡಲಾಗಿದೆ. ಕದಡಿದ ಸಲಿಲಂ ತಿಳಿವಂದದೆ ಎನ್ನುವ ಕಾವ್ಯ ಭಾಗದಿಂದ, ಇದು ಖಂಡಕಾವ್ಯ, ಅದರ ಇನ್ನೊಂದು ಭಾಗ. ಆ ಕಾವ್ಯ ಭಾಗದಲ್ಲಿ, ಮಹಾಕಾವ್ಯದಲ್ಲಿ ಒಂದು ಖಂಡ ಭಾಗ. ಯಾವ ಸಂದರ್ಭದಲ್ಲಿ ಬಂತಪ್ಪ ಅಂತಂದರೆ ರಾವಣನು ಬಹುರೂಪಿಣಿ ವಿದ್ಯೆಯ ಬಳಿಕ ಪ್ರಶ್ನಿಸುವ ಸಂದರ್ಭ ಇಲ್ಲಿದೆ. ಇನ್ನು ಸ್ವಾರಸ್ಯ ಅಂದರೆ ಈ ಮಾತಿನ ಅರ್ಥ: ರಾವಣನ ಎದುರು ಪ್ರತ್ಯಕ್ಷಳಾಗಿ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ: ಚಕ್ರಧಾರಿಯರಾದ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದ ರಾಮ ಇವರಿಬ್ಬರನ್ನು ಉಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು. ಆಗ ರಾವಣನು ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾನೆ, ಈ ಮೇಲಿನ ವಾಕ್ಯದಂತೆ. ಪ್ರಶ್ನೆ ಸಂಖ್ಯೆ 2 ನೋಡಿ: ಸಮಧಿಕರಾರ್ ಜಗತ್ರಯದೋಳ್ ಇನ್ ಎನಗೆ. ಆಯ್ಕೆ ಸಾಮಾನ್ಯವಾಗಿ ಎಲ್ಲ ಈ ಪದ್ಯದ ಸಂದರ್ಭದ ಪ್ರಶ್ನೆಗಳಿಗೆ ಆಯ್ಕೆ ಸೇಮ್ ಇರ್ತದೆ, ಒಂದೇ ಇರ್ತದೆ ನೋಡಿ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅಂತಂದರೆ ರಾವಣ ತನ್ನ ಶಕ್ತಿಯ ಕುರಿತಂತೆ ತಾನೇ ಹೊಗಳಿಕೊಳ್ಳುವ ಸಂದರ್ಭ ಇದು ಆಗಿದೆ. ಸ್ವಾರಸ್ಯ: ರಾವಣನು ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೊಂದಿದ ರಾವಣನು ತನ್ನ ಬಾಹುಗಳನ್ನು ತಾನು ಅಭಿಮಾನದಿಂದ ನೋಡಿಕೊಳ್ಳುತ್ತಾ ಇನ್ನು ಮುಂದೆ ಸ್ವರ್ಗ, ಮರ್ತ್ಯ, ಪಾತಾಳಗಳು ಅಂದರೆ ತ್ರಿಲೋಕಗಳು, ಈ 3 ಲೋಕಗಳಲ್ಲಿ ತನ್ನನ್ನು ಜಯಿಸಬಲ್ಲವರಾರು, ಯುದ್ಧದಲ್ಲಿ ಎದುರಿಸಬಲ್ಲವರಾರು ಎಂದುಕೊಳ್ಳುವಾಗ ಈ ಮಾತು ಬಂದಿದೆ. ಸೀತೆ ತನ್ನವಳಾಗುವಳು ಎಂಬ ಮಹತ್ವಾಕಾಂಕ್ಷೆ ರಾವಣನಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 3: ಏನಂ ಕೇಳದಪ್ಪೇನೋ ಪೊಲ್ಲ ವಾರ್ತೆಯನ್. ಭಾಳ ಚಂದಿದೆ ನೋಡ್ರಿ ಆಯ್ಕೆ. ಮತ್ತು ಅದೇ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ ತನ್ನನ್ನು ಕಾಣಲು ಬಂದ ರಾವಣನನ್ನು ಗಮನಿಸಿ ಸೀತೆಯು ತನ್ನಲ್ಲಿ ತಾನು ಹೇಳಿಕೊಳ್ಳುವ ಸಂದರ್ಭಕ್ಕೆ ಈ ಮಾತು ಬರ್ತದೆ. ಈ ಮಾತಿನ ಸ್ವಾರಸ್ಯ ಏನು ಅಂತಂದ್ರೆ, ರಾವಣನು ತನ್ನ ಬಾಹುಗಳನ್ನು ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ ನಂತರ ಸೀತಾದೇವಿಯ ವದನಾರವಿಂದವನ್ನು ನೋಡುವ ಕಾತರತೆಯುಳ್ಳವನಾಗಿ ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮದವನಕ್ಕೆ ಬರುತ್ತಾನೆ. ಆದರೆ ರಾವಣನ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತು. ರಾವಣನು ಸೀತಾದೇವಿಯ ಬಳಿಗೆ ಧಾವಿಸಿ ಬರುವಾಗ ಆಕೆಯಲ್ಲಿ ರಾಮಲಕ್ಷ್ಮಣರನ್ನು ಕುರಿತು ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನು ಎನ್ನುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಅಂದುಕೊಳ್ಳುತ್ತಾಳೆ ಸೀತೆ. ಪ್ರಶ್ನೆ ಮುಂದಿದೆ. ಅಸಾಧ್ಯಂ ಅಪ್ಪ ಮರಕವಕ್ಕಂ ಇಲ್ಲ. 2017-2020 ಪರೀಕ್ಷೆಗಾಗಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಇದು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ ನಾವು ನೋಡಬೇಕು, ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನೋಡಿ, ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬಹುರೂಪಿಣಿ ವಿದ್ಯೆಯನ್ನು ಗಳಿಸಿದ ನಂತರ ರಾವಣನು ಸೀತೆಯ ಬಳಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾವಣನು ಸೀತಾದೇವಿಯು ಇರುವ ಸ್ಥಳಕ್ಕೆ ಬರುವಾಗ ಆಕೆ ತೀರ ಕಳವಳಕ್ಕೆ ಒಳಗಾಗುತ್ತಾಳೆ. ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನು ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗತೊಡಗುತ್ತಾಳೆ. ಹಾಗೆ ನಡುಗುತ್ತಿದ್ದ ಸೀತೆಯ ಸಮೀಪಕ್ಕೆ ಬಂದ ರಾವಣನು, ಬಹುರೂಪಿಣಿ ವಿದ್ಯೆಯನ್ನು ತಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುವಾಗ ಈ ಮೇಲಿನ ಮಾತು ಅಂದರೆ ಅಸಾಧ್ಯಂ ಅಪ್ಪ ಮರುವಕ್ಕಂ ಇಲ್ಲ ಅಂತಕ್ಕಂಥ ಮಾತು ಬರ್ತದೆ. 5ನೆಯ ಪ್ರಶ್ನೆಗೆ ನಾವು ಬಂದಿದ್ದೇವೆ. ರಘುತನೂಜನ ಇನ್ನು ಮೂತಿ ನೋಡಿ. ರಘುತನೂಜನಾಯ ಪ್ರಾಣಂ ಬರೆಗಂ ಬಾರದಿರು. ಮಾರ್ಚ್ 2016ರಲ್ಲಿ ಪರೀಕ್ಷೆಗೆ ಬಂದಿರತಕ್ಕಂಥ ಪ್ರಶ್ನೆ ಇದು. ಸಂದರ್ಭ: ಆಯ್ಕೆ ಏನಿದೆ ಅಂತಂದರೆ, ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರ ಚರಿತ ಪುರಾಣಂ ಅಂತಕ್ಕಂತಹ ಕಾವ್ಯ, ಅದರಿಂದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸೀತೆಯು ರಾವಣನಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಸೀತೆಯ ಸಮೀಪಕ್ಕೆ ಬಂದ ರಾವಣನು, ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ಆಗ ಸೀತೆ ಆತನ ಮಾತಿಗೆ ಪ್ರತಿಕ್ರಿಯಿಸುತ್ತಾ, ಕರುಣಿಸುವುದಿದ್ದರೆ ದಶವದನ್ನೇ, ರಾಮ ಮತ್ತು ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಬರಬೇಡ ಎಂದು ಮೇಲಿನ ಮಾತನ್ನು ಹೇಳುತ್ತಾಳೆ. ಪ್ರಶ್ನೆ ಸಂಖ್ಯೆ 6. ಕದಡಿದ ಸಲಿಲಂ ತಿಳಿವಂದದೆ. ಸಂದರ್ಭ ಮತ್ತು ಸ್ವಾರಸ್ಯ ವಿವರಣೆ ಮಾಡಬೇಕಾಗಿದೆ. ಈ ಭಾಗದ ಆಯ್ಕೆ, ಈ ಸಾಲಿನ ಆಯ್ಕೆ, ಈ ಮೇಲಿರತಕ್ಕಂಥ ಪದ್ಯದ ಆಯ್ಕೆ, ವಾಕ್ಯದ ಆಯ್ಕೆ ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ವಿರಚಿಸಿರುವ
ರಾಮಚಂದ್ರ ಚರಿತ ಪುರಾಣಂ ಅಂತಕ್ಕಂಥ ಭಾಗದಿಂದ, ಕದಡಿದ ಸಲಿಲಂ ತಿಳಿವಂದದೆ ಎನ್ನುವ ಖಂಡ ಭಾಗದಿಂದ ಆಯ್ಕೆ ಮಾಡಲಾಗಿದೆ. ಯಾವ ಸಂದರ್ಭದಲ್ಲಿ ಬರ್ತದೆ ಅಂತಂದ್ರೆ, ರಾವಣನಿಗೆ ಸೀತೆಯ ಬಗ್ಗೆ ಹೊಂದಿರುವ ಕೆಟ್ಟ ಭಾವನೆ ಮರೆಯಾಗಿ ಮನ ಪರಿವರ್ತನೆಯಾಗತಕ್ಕಂತಹ ಆ ಒಂದು ಸಂದರ್ಭದಲ್ಲಿ ಈ ಮಾತು ಬರ್ತದೆ. ಸ್ವಾರಸ್ಯ ಏನಪ್ಪ ಅಂತಂದರೆ, ಸೀತೆಯು ಮೂರ್ಛಿತಳಾಗಿ ಭೂಮಿಗೆ ಬಿದ್ದಿದ್ದನ್ನು ನೋಡಿ ರಾವಣನಿಗೆ ಅವಳ ಮೇಲೆ ಅನುಕಂಪ ಹುಟ್ಟುತ್ತದೆ. ಆತ ಕರುಣೆ ತೋರುತ್ತಾ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಆಗುವ ಬದಲಾವಣೆಯಾಯಿತು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಸೀತೆಯನ್ನು ಕಂಡಾಗ ಕದಡಿದ್ದ ರಾವಣನ ಮನಸ್ಸೆಂಬ ಕೊಳ ತಿಳಿಗೊಳ್ಳುವ ಸಂದರ್ಭ ಇದು ಆಗಿದೆ. ಈಗ ಮತ್ತೆ ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. ನೋಡಿ, ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ, ಇದು 2022 2023 ಪರೀಕ್ಷೆಯಲ್ಲಿ ಕೂಡ ಇದು ಬಂದಿದೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಉದಾತ್ತನಾದ ರಾವಣನ ಮನ ಪರಿವರ್ತನೆಯ ಕುರಿತು ಈ ಸಂದರ್ಭದಲ್ಲಿ ಇಲ್ಲಿ ಬರ್ತದೆ ಈ ಮಾತು. ಸ್ವಾರಸ್ಯ, ಜಾನಕಿಯು ಮೂರ್ಛಿತಳಾಗಿರಲು ರಾವಣನಿಗೆ ಆಕೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ. ಆತ ಕರುಣೆ ತೋರುತ್ತಾನೆ, ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಸೀತೆ ಮೂರ್ಛಿತಳಾಗುವವರೆಗೂ ರಾವಣನ ಮನಸ್ಸು ಕಲುಷಿತಗೊಂಡಿತ್ತು. ತನ್ನ ತಪ್ಪಿನ ಅರಿವಿನ ನಂತರ ತಿಳಿಯಾಗತೊಡಗಿತು. ಉದಾತ್ತನಾದವನಲ್ಲಿ ಉದಾತ್ತನಾದವನಲ್ಲಿ ದುರಾಸೆ ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಲ್ಲಿ ಸೀತೆಯ ವೈರಾಗ್ಯ ಹುಟ್ಟಿತು ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಇನ್ನು 8ನೆಯ ಪ್ರಶ್ನೆಗೆ ನಾನು ಬಂದಿದ್ದೇನೆ. ಅಪೇಕ್ಷಿಸುವನೇ ಗುಣಹಾನಿಯನ್ ಎನ್ನ ಪಾಪದಿಂ. ಇಲ್ಲಿ ಮತ್ತೆ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದುಕೊಳ್ಳಲಾಗಿದೆ. ಅದರ ಖಂಡ ಭಾಗ ಕದಡಿದ ಸಲಿಲಂ ತಿಳಿವಂದದೆ. ಸಂದರ್ಭ, ರಾವಣ ತನ್ನ ತಪ್ಪಿನ ಮನವರಿಕೆಯನ್ನು ಮಾಡಿಕೊಳ್ಳುವ ಸಂದರ್ಭ ಇದು ಆಗಿದೆ. ಸ್ವಾರಸ್ಯ ಏನು ಅಂತಂದರೆ, ರಾವಣನೇ ಹೇಳುವಂತೆ ಸೀತೆ ಸದ್ಗುಣಿ. ಆ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿಯೇ ತಾನು ಹೊಂದಿರುವ ದಿವ್ಯವಾದ ವಸ್ತ್ರ, ಆಭರಣ, ಅಂಗಸುಖದ ಅಂಶಗಳನ್ನು ಒಪ್ಪದೆ ಗಂಧರ್ವ ರಾಜಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗೆ ಸಮನಾಗಿ ಭಾವಿಸಿದಳು. ಅದು ಅಲ್ಲದೆ, ನಾನು ಪೌರುಷ ಪ್ರಣಯಿ, ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ರಾವಣನ ಈ ಮಾತುಗಳು ಅವನ ಮನ ಪರಿವರ್ತನೆಯನ್ನು ಕಾಣಬಹುದಾಗಿದೆ. 9ನೆಯ ಪ್ರಶ್ನೆ, ಕಂದರ್ಪ ವಿಮೋಹದಿಂದ ಅಗಲ್ಚಿದೆ. ಈ ಪ್ರಶ್ನೆಯ ಭಾಗವನ್ನು ನಾವು ಆಯ್ಕೆ. ಈ ವಾಕ್ಯವನ್ನು ಅಭಿನವ ಪಂಪ ಎಂದು ಖ್ಯಾತನಾಗಿರುವ ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಕದಡಿದ ಸಲಿಲಂ ತಿಳಿವಂದದೆ ಎನ್ನುವ ಭಾಗದಿಂದ ಆರಿಸಲಾಗಿದೆ. ಇಲ್ಲಿ ಯಾವ ಸಂದರ್ಭದಲ್ಲಿ ಬರ್ತದೆ ಅಂದರೆ, ರಾವಣನು ತಾನು ಗೈದ ಅಂದರೆ ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟುಕೊಳ್ಳುವ ಸಂದರ್ಭ ಇದು ಆಗಿದೆ. ಸಂದರ್ಭ, ರಾವಣನು ತಾನು ಗೈದ ಕ್ಷಮಿಸದೆ ಸಂದರ್ಭ ಐತಲ್ಲ ಹೇಳಿದ್ದೇನೆ. ಸ್ವಾರಸ್ಯ, ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿಲ್ಲದೆ ನನ್ನ ಕರ್ಮವಶದಿಂದ ದೂರು ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರುಮೆಯನ್ನು ತಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ.
ಪ್ರಾಣಪ್ರಿಯರಾದ ರಾಮ ಮತ್ತು ಸೀತೆಯರನ್ನು ದೂರ ಮಾಡಿಬಿಟ್ಟೆನು ಎನ್ನುವ ಪಶ್ಚಾತ್ತಾಪದ ಭಾವ ಇಲ್ಲಿ ಅಡಕವಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡಬೇಕಾಗಿದೆ. ರಣಾಗ್ರದೋಳ್ ಪಿಡಿದು ತಂದು ಆಂ ಕೊಟ್ಟ ಪೆಂ. ಇಲ್ಲಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪ ಎಂದು ಖ್ಯಾತನಾಗಿರುವ ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರ ಚರಿತ ಪುರಾಣಂ ಅಂತಕ್ಕಂಥ ಮಹಾಕಾವ್ಯದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಸೀತೆಯನ್ನು ರಾಮನಿಗೆ ಒಪ್ಪಿಸುವ ರಾವಣನ ನಿರ್ಣಯವನ್ನು ತಿಳಿಸುವ ಸಂದರ್ಭ ಇದು ಆಗಿದೆ. ಸ್ವಾರಸ್ಯ: ರಾವಣನು ಕೊನೆಯಲ್ಲಿ ಸೀತೆಯ ಮೇಲೆ ವಿರಕ್ತಿ ಹೊಂದಿದ್ದರೂ ಆಕೆಯನ್ನು ಸುಮ್ಮನೆ ರಾಮನಿಗೆ ಒಪ್ಪಿಸಲು ಆತನ ಮನಸ್ಸು ಒಪ್ಪದಾಯಿತು. ಸುಮ್ಮನೆ ರಾಘವನಿಗೆ ಒಪ್ಪಿಸುವುದಾದರೆ ತನ್ನ ಪರಾಕ್ರಮ, ಹೆಚ್ಚಿನದ್ದಾದ ಸಾಮರ್ಥ್ಯ, ವೀರತ್ವ, ಗಳಿಸಿದ ಹೆಸರು, ಬಿರುದುಗಳು ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ. ಆದ ಕಾರಣ ತನ್ನ ಬಾಹುಬಲವನ್ನು ಎರಡೂ ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ಮುಂದಿನ ಪುಟಕ್ಕೆ ವರ್ಗ ಆಗಿದೆ. ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ಬಳಿಕ ಸೀತೆಯನ್ನು ಮರಳಿ ಒಪ್ಪಿಸುತ್ತೇನೆ ಎನ್ನುವಾಗ ಈ ಮೇಲಿನ ಮಾತು ಬರುತ್ತದೆ. ಇನ್ನು 11ನೆಯ ಸಂದರ್ಭ ಸೂಚಿ ಪ್ರಶ್ನೆ. ಆಯ್ಕೆ ಪ್ರಶ್ನೆ: ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆ. ಇದು 2017ರಲ್ಲಿ ಪರೀಕ್ಷೆಗೆ ಆಯ್ಕೆಯಾಗಿತ್ತು. ಈ ಸಾಲಿನ ಆಯ್ಕೆ ಮೇಲಿನ ವಾಕ್ಯವನ್ನು ಅಭಿನವ ಪಂಪ ಎಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ತನ್ನ ದುಷ್ಕೀರ್ತಿಯ ದುಂದುಭಿಯ ಶಬ್ದವು ದಿಕ್ಕುಗಳನ್ನು ತುಂಬುವಂತೆ ನನ್ನ ಕಾಮದ ಮೋಹದಿಂದಾಗಿ ಮಾನಿನಿಯನ್ನು ರಾಮನಿಂದ ಅಗಲಿಸಿದೆ. ತಂದು ಅಂದರೆ ಅವರಿಬ್ಬರನ್ನು ಅಗಲಿಸಿ ತಂದು ದುಃಖವನ್ನುಂಟು ಮಾಡಿದೆನು ಎಂದು ರಾವಣನು ತನ್ನ ಕಾರ್ಯಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಮುಂದಿನ ಪ್ರಶ್ನೆ ನೋಡಿ. ಸೀತೆಯ ಅದರ ಸ್ವಾರಸ್ಯ ಹೇಳಬೇಕಲ್ಲ. ಸೀತೆಯನ್ನು ಕುರಿತು ರಾವಣನಲ್ಲಿ, ಇದು ನಾನು ಪೂರ್ತಿಯಾಗಿ ಹೇಳಲಿಲ್ಲ, ಅಂದರೆ ಆತ ಅವಳನ್ನು ಕುರಿತು ತನ್ನ ಮನೋಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸೀತೆಯನ್ನು ಕುರಿತು ರಾವಣನಲ್ಲಿ ಆಗಿರತಕ್ಕಂತಹ ಬದಲಾವಣೆಯ ದೃಷ್ಟಿಕೋನ ಹಾಗೂ ರಾವಣನಲ್ಲಿ ಇರತಕ್ಕಂಥ ಉದಾತ್ತ ಗುಣ ಇಲ್ಲಿ ವ್ಯಕ್ತವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 4 ಅಂತಕ್ಕಂಥದ್ದು ಇಲ್ಲಿ ಮೂಲ ಪ್ರಶ್ನೆ. ಇವು 5-6 ವಾಕ್ಯಗಳಲ್ಲಿ ತಾವು ಉತ್ತರಿಸಬೇಕು. 4 ಅಂಕಗಳಿರತಕ್ಕಂತಹ ಪ್ರಶ್ನೆ. ಇದು 2016ರಲ್ಲಿ ಪರೀಕ್ಷೆಗೆ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತಕ್ಕಂಥ ಮಾತು ಬರ್ತದೆ. ರಾವಣನು ಧ್ರುವಮಂಡಲದಂತೆ ನಿಶ್ಚಲನಾಗಿ ಮನೋನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರೋಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯ ಸಾಧನೆಯನ್ನು ಮಾಡುತ್ತಿರುತ್ತಾನೆ. ಆಗ ವಿದ್ಯಾಧಿ ದೇವತೆಯು ಮುಂಗಾರು ಸಿಡಿಲಿನ ಆರ್ಭಟವನ್ನು ಮೀರುವಂತೆ, ಯಮನ ನಾಲಗೆಯು ಕಂಪಿಸುವಂತೆ ತನ್ನ ಕರಗಳನ್ನು ಹರಡಿಕೊಂಡು ಆಜ್ಞೆ ಮಾಡು ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷಳಾದಳು. ಆಗ ಪ್ರತ್ಯಕ್ಷಳಾದ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ: ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಕೊನೆಯ ಜನ್ಮದಲ್ಲಿರ್ತಕ್ಕಂಥ ರಾಮ ಇವರಿಬ್ಬರನ್ನು ಉಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದಾಗ ರಾವಣ ಹೇಳ್ತಾನೆ,
ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ವಿದ್ಯಾಧಿ ದೇವತೆಗೆ ನಮಸ್ಕರಿಸಿ ಶಾಂತಿ ಜಿನವಲ್ಲಭನನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಬರುತ್ತಾನೆ. ರಾವಣನಿಗೆ ರಾಮ ಲಕ್ಷ್ಮಣರನ್ನು ಸೋಲಿಸುವುದು ಕಷ್ಟವೆಂದು ತಿಳಿದಿದ್ದರೂ ಅವರನ್ನು ಕೆಣಕಲು ಮುಂದಾಗುವುದು ಅವನಲ್ಲಿರ್ತಕ್ಕಂಥ ವಿವೇಕ ನಾಶವಾಗಿರುವುದು ಸೂಚಿಸುತ್ತದೆ. 2ನೇ ಪ್ರಶ್ನೆ, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. ಭಾಳ ಚಂದಿದೆ ಇದು. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ನಂತರ ಪ್ರಮದವನದಲ್ಲಿರುವ ಸೀತೆಯ ಬಳಿಗೆ ಬರುತ್ತಾನೆ. ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳುತ್ತಾನೆ, ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ನನಗೆ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಅಂದರೆ ಮದುವೆಯಾಗಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ರಾವಣನ ಈ ಮಾತನ್ನು ಕೇಳಿ ಆಕೆ ಅತೀವ ದುಃಖಿತಳಾಗುತ್ತಾಳೆ. ಆಕೆಂದರೆ ಸೀತೆ. ನಂತರ ರಾವಣನನ್ನು ಉದ್ದೇಶಿಸಿ, ಕರುಣಿಸುವುದಿದ್ದರೆ ಎಲೆ ದಶವದನನೇ, ಶ್ರೀರಾಮನ ಆಯುಷ್ಯ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಹೇಳುತ್ತಾಳೆ. ಹೀಗೆ ಹೇಳಿದವಳೇ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ. ಆಕೆಯ ಸ್ಥಿತಿಯನ್ನು ಕಂಡ ರಾವಣನಿಗೆ ಅನುಕಂಪ ಹುಟ್ಟುತ್ತದೆ. ಆತನು ಆಕೆಯ ಬಗೆಗೆ ವ್ಯಾಮೋಹವು ದೂರವಾಗಿ ವೈರಾಗ್ಯ ಕೂಡ ಅವನಲ್ಲಿ ಹುಟ್ಟುತ್ತದೆ. ವಿದ್ಯಾರ್ಥಿಗಳೇ, ಸ್ವಲ್ಪ ದೀರ್ಘವಾದಂಥದ್ದಿದು, ಆದರೂ ಕೂಡ ಸ್ವಲ್ಪ ಪರಿಶ್ರಮ ಪಟ್ಟು ಕೇಳುವುದು ಅನಿವಾರ್ಯ. ನೋಡಿ, ಇದು 2016 ಮತ್ತು 2017 2 ವರ್ಷಗಳ ಕಾಲ ಸತತವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆ ವರ್ಷ ಎಂದೂ ಕೇಳಿಲ್ಲ. ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ವಿವರಿಸಿದ್ದಾನೆ? ರಾವಣನ ರೂಪವು ಸೀತಾದೇವಿಗೆ ತೃಣ ಸಮಾನವೆನಿಸಿತ್ತು. ಆಕೆ ತನ್ನನ್ನು ಕಾಣಲು ಪ್ರಮದವನಕ್ಕೆ ಬರುತ್ತಿರುವ ರಾವಣನು ಇನ್ನೇನು ಕೆಟ್ಟ ಸುದ್ದಿಯನ್ನು ತಂದಿರುವನು ಎಂದು ತಲ್ಲಣಗೊಳ್ಳುತ್ತಾಳೆ. ಅಲ್ಲಿಗೆ ಬಂದ ರಾವಣನು ಸೀತೆಯಲ್ಲಿ ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ. ರಾವಣನಲ್ಲಿ ರಾಮನ ಆಯುಷ್ಯ ಮುಗಿಯುವವರೆಗೆ ಇಲ್ಲಿಗೆ ಬರಬೇಡ ಎನ್ನುವುದಾಗಿ ಹೇಳಿ ಸೀತೆ ಮೂರ್ಛೆ ಹೋಗುತ್ತಾಳೆ. ಜಾನಕಿ ಮೂರ್ಛಿತಳಾಗಲು ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ. ಆತ ಆಕೆಯ ಬಗೆಗೆ ಕರುಣೆಯನ್ನು ತೋರುತ್ತಾನೆ, ಅಲ್ಲದೆ ತನ್ನನ್ನೇ ತಾನು ಬೈದುಕೊಳ್ಳುತ್ತಾನೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೇ ತಿಳಿಗೊಳ್ಳುವಂತೆ ರಾವಣನು ತನ್ನಿಂದ ತಾನು ಬದಲಾಗುತ್ತಾನೆ ಮತ್ತು ಅವನಲ್ಲಿ ಸೀತೆಯ ಬಗ್ಗೆ ಇದುವರೆಗೂ ಇದ್ದ ಮೋಹವೆಂಬುದನ್ನು ನಾಶವಾಗಿ ಅದರ ಜಾಗದಲ್ಲಿ ಆಕಾಶದಷ್ಟು ವಿಶಾಲವಾದ ಶ್ರೇಷ್ಠವಾದ ಪ್ರೀತಿ ಮೂಡುತ್ತದೆ. ಹೀಗೆ ಉದಾತ್ತನಾದವನಲ್ಲಿ ದುರಾಸೆಯು ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ಅಂದರೆ ಈ ಪ್ರಕಾರವಾಗಿ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು. ತನಗೆ ಅಂಟಿಕೊಂಡ ಸಂಜೆ ಬಣ್ಣವನ್ನು ರವಿಯು ಕಳೆದುಕೊಂಡ ಹಾಗೆ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಬೆಳಗುತ್ತಾನೆಯೋ ಹಾಗೆ ರಾವಣನು ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಕಳೆದುಕೊಂಡು ಪರಿಶುದ್ಧನಾಗುತ್ತಾನೆ. ಪ್ರಶ್ನೆ 4, ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪ ಕವಿ ಹೇಗೆ ನಿರೂಪಿಸಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಇದೆ. ರಾವಣನು ತಾನು ಕೈಗೊಂಡ ಕಾರ್ಯ ತಪ್ಪು ಎಂದು ಅರಿವಿಗೆ ಬಂದಾಗ ತುಂಬ ಪಶ್ಚಾತ್ತಾಪಗೊಳ್ಳುತ್ತಾನೆ. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ. ನನ್ನ ಕರ್ಮವಶದಿಂದ ನಾನು ಅವರಿಬ್ಬರ ಪರಸ್ಪರರನ್ನು ದೂರ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು. ಸೀತೆಯನ್ನು ರಾಮನಿಂದ ಅಗಲುವಂತೆ ಮಾಡಿ ನಾನು ಸೀತೆಗೆ ಎಷ್ಟು ದುಃಖವನ್ನು ಕೊಟ್ಟೆನು. ನಾನು ಕಾಮ ವ್ಯಾಮೋಹಕ್ಕೆ ಒಳಗಾಗಿದ್ದರಿಂದಲೇ ನನ್ನ ಕೆಟ್ಟ ಯಶಸ್ಸು ಎಂಬ ಭೇರಿ ಅಂದರೆ ನಗಾರಿ ನಾದ
ಎಲ್ಲೆಡೆಯೂ ಹರಡುವಂತಾಯಿತು. ನನಗೆ ವಿಭೀಷಣನು ಅದರಿಂದಲೇ ಹಿತನುಡಿಗಳನ್ನು ಹೇಳಿದನು, ಆದರದಿಂದಲೇ ಹಿತನುಡಿಗಳನ್ನು ಹೇಳಿದನು. ಆತನ ಆ ವಿನಯವಂತನಲ್ಲದ ನಾನು, ದುರ್ವ್ಯಸನಿಯಾದ ನಾನು ಬೆದರಿಸಿ ಹೆದರಿಸಿ ವಿನಯವಂತನಾದ ಆತನನ್ನು ಹೊಡೆದು ಓಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆನು. ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾರಾದರೂ ಅನುರಾಗದ ಸೆಳವಿನಿಂದ ಯಾವುದು ಹಿತ ಯಾವುದು ಅಹಿತ ಎಂಬ ಚಿಂತನೆಯನ್ನು ಏಕೆ ಮಾಡುತ್ತಾರೆ ಎಂದು ತನ್ನಿಂದ ಆದ ತಪ್ಪಿಗೆ ರಾವಣನು ಪರಿತಪಿಸುತ್ತಾನೆ. ವ್ಯಸನಕ್ಕೆ ಬಲಿ ಬಿದ್ದ ಮನುಷ್ಯನು ತನ್ನ ಹಿಂದಿನ ಎಲ್ಲ ವಿಚಾರಗಳನ್ನು ಮರೆತು ವಿಷಯ ಸುಖವೆಂಬ ಮದ್ಯದ ಅಮಲಿನೊಳಗಾಗಿ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾರೆ ಎಂದು ರಾವಣನು ವಿಧವಾಗಿ ಪಶ್ಚಾತ್ತಾಪ ಪಡುತ್ತಾನೆ. 5ನೆಯ ಪ್ರಶ್ನೆ, ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿರಿ. ಕದಡಿದ ಸಲಿಲಂ ತಿಳಿವಂದದೆ ಎನ್ನುವ ಕಾವ್ಯ ಭಾಗದಲ್ಲಿ ರಾವಣನು ಉದಾತ್ತ ನಾಯಕನಾಗಿ, ಇಲ್ಲಿ 2 ಪ್ರಶ್ನೆಗಳು ಬರ್ತವೆ, ಉದಾತ್ತ ಮತ್ತು ಉದ್ಧತ ಅಂತಕ್ಕಂಥದ್ದು. ಉದ್ಧಟ ಅಂತಂದ್ರೆ ಅಲ್ಲಿ ಖಳ ಅಂಥೇಳಿ ಅರ್ಥ ಆಗ್ತದೆ. ಉದಾತ್ತ ಅಂತಂದ್ರೆ ಉದ್ದಟ, ಅದರ ವಿರುದ್ಧ ಉದ್ದತ ವಿರುದ್ಧ ಉದಾತ್ತ ಅಂದರೆ ಪರಿವರ್ತನೆಯಾದ ನಂತರ ಉದಾತ್ತ ನಾಯಕನಾಗಿ ಕಂಡುಬರುತ್ತಾನೆ. ನಳ ಕೂಬರನ ಪತ್ನಿ ಉಪರಂಭೆಯು ಈತನನ್ನು ಬಯಸಿ ಬಂದಾಗ ಆಕೆಗೆ ಸದುಪದೇಶ ನೀಡಿ ಮರಳಿ ಕಳುಹಿಸಿ ರಾವಣ ಖರದೂಷಣರ ನೆರವಿಗೆಂದು ಬಂದವನ ಸೀತೆಯ ರೂಪಕ್ಕೆ ಮಾರು ಹೋಗುತ್ತಾನೆ. ಇದು ಕವಿಯ ಪ್ರಕಾರ ರಾವಣನ ವಿಧಿ ಲಿಖಿತ. ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ರಾಮ ಲಕ್ಷ್ಮಣರನ್ನು ಸೋಲಿಸಲು ಮುಂದಾಗುವ ರಾವಣನಿಗೆ ಆ ವಿದ್ಯಾದೇವತೆಯಿಂದ ಅವರನ್ನು ಸೋಲಿಸುವುದು ಅಸಾಧ್ಯ ಎಂದು ತಿಳಿದಾಗ ಹೆದರದೆ ಜಿನ ಭವನಕ್ಕೆ ಬಂದು ಅಲ್ಲಿ ಮಹಾಪೂಜೆಯನ್ನು ಸಲ್ಲಿಸಿ ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಹೋಗುತ್ತಾನೆ. ಸೀತೆಯನ್ನು ಕಂಡ ಆತ ಆಕೆಯಲ್ಲಿ ತನ್ನ ಪರಾಕ್ರಮದ ಬಗ್ಗೆ ಹೇಳಿಕೊಳ್ಳುತ್ತಾನೆ. ಆದರೆ ಸೀತೆ ಮಾತ್ರ ಆತನನ್ನು ನಿರಾಕರಿಸಿ ರಾಮನ ಪ್ರಾಣ ಹೋಗುವವರೆಗೆ ನನ್ನನ್ನು ನೋಡಲು ಮರುಳಿ ಬರಬೇಡ ಎನ್ನುತ್ತಾ ಮೂರ್ಛೆ ಹೋಗುತ್ತಾಳೆ. ರಾವಣನು ಒಬ್ಬ ಶ್ರೇಷ್ಠ ನಾಯಕ ಎಂದು ತಿಳಿಯುವುದು ಇಲ್ಲಿ. ಸೀತೆ ಮೂರ್ಛೆ ಹೋದ ಮರುಕ್ಷಣದಲ್ಲಿ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪು ಎನಿಸುತ್ತದೆ. ಆಕೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ. ಕರುಣೆ ತೋರುತ್ತಾನೆ, ಅಲ್ಲದೆ ತನ್ನನ್ನು ತಾನು ಬೈದುಕೊಳ್ಳುತ್ತಾನೆ. ಕರ್ಮಾಧೀನರಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೇ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಗುತ್ತದೆ. ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದು, ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟುತ್ತದೆ. ನಂತರ ತುಂಬಿದ ಸಭೆಯನ್ನು ಉದ್ದೇಶಿಸಿ ತಾನು ಮಾಡಿದ ತಪ್ಪುಗಳನ್ನು ನೆನೆಸಿಕೊಂಡು ಸೀತೆಯನ್ನು ಅಪಹರಿಸಿಕೊಂಡು ತಂದುದಕ್ಕಾಗಿ ಪಶ್ಚಾತ್ತಾಪವನ್ನು ಪಡುತ್ತಾನೆ. ಮತ್ತು ಕೊನೆಯಲ್ಲಿ ರಾವಣ ರಾಮ ಲಕ್ಷ್ಮಣರಲ್ಲಿ ಯುದ್ಧ ಮಾಡಿ ಅವರನ್ನು ರಥವಿಹೀನರನ್ನಾಗಿ ಮರುಳಿ ಸೀತೆಯನ್ನು ಒಪ್ಪಿಸುವ ಆಲೋಚನೆಯನ್ನು ಮಾಡುತ್ತಾನೆ. ಇದು ರಾವಣನ ನಿಜ ವ್ಯಕ್ತಿತ್ವಕ್ಕೆ ಸಾಕ್ಷಿ ಆಗಿದೆ. ಇಲ್ಲಿ ಈ ಪದ್ಯ ಆಧರಿಸಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶಂ ನೆವಂ ಅನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆನ್ ಅವಿವೇಕಿಯನ್ ಎನ್ನ ಕುಲದ ಪೆಂಪಳಿವೆನ್ನೆಗಂ. ಈ ಪದ್ಯದಲ್ಲಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು? ಪ್ರಾಣಪ್ರಿಯರು ಅಂದರೆ ಯಾರನ್ನು ಕುರಿತು ಈ ಪದ್ಯದಲ್ಲಿ ಹೇಳಲಾದ ಪ್ರಾಣಪ್ರಿಯರು ಯಾರು? ಉತ್ತರ ರಾಮ ಮತ್ತು ಸೀತೆ. ರಾವಣನು ಸೀತೆಯನ್ನು ಯಾವ ವ್ಯಾಮೋಹದಿಂದ ಅಗಲಿಸಿದನು? ಕಾಮ ವ್ಯಾಮೋಹ. ಇಲ್ಲಿ ಅದನ್ನೇ ಕಂದರ್ಪ ಅಂತಕ್ಕಂಥ ಪದ ಇಲ್ಲಿ ಬಳಸಲಾಗಿದೆ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪ ಈ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ. ತನ್ನ ತಪ್ಪಿನ ಅರಿವಾಗಿರುವಾಗ ರಾವಣ ಪ್ರಾಣಪ್ರಿಯರಾದ ಸೀತೆ ಮತ್ತು ರಾಮನನ್ನು ಸರಿಯಾದ ಕಾರಣವಿಲ್ಲದೆ
ಕರ್ಮವಶದಿಂದ ಕೇವಲ ಕಾಮಾಸಕ್ತಿಗೆ ಒಳಗಾಗಿ ಕುಲದ ಹಿರಿಮೆ ನಾಶವಾಗುವಂತೆ ಅವಿವೇಕಿಯಾಗಿ ಅಗಲಿಸಿದೆ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಇನ್ನು ಮುಂದಿನ ಪದ್ಯ ನೋಡಿ, ಎರಡನೇದ್ದು. ಇತ್ತ ದಶಾನನಂ ನಿಜವಧೂಜನಮಂ ಕೊರಚಾಡಿ ಕಾಡಿದ್ವತ್ತ ವಿರೋಧಿ ಖೇಚರನ್ ಇಕ್ಕುವ ಬಲ್ ಮುಳಿಸಿಂದೆ ಬಂದು ಪುಯ್ವೆತ್ತಿ ಇಭವೈರಿಯಂತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳದತ್ತನೆ ನೋಡಿದಂ ಮಯ ತನೂಜೆಯ ಬಾಡಿದ ವಕ್ತ್ರ ಪದ್ಮಮಂ. ದಶಾಸನ ಎಂದರೆ ಯಾರು? ರಾವಣ. ರಾವಣನ ಅಂತಃಪುರದ ಸ್ತ್ರೀಯರನ್ನು ಯಾರು ಹಿಂಸಿಸಿದರು? ಉದ್ವತ್ತ ಖೇಚರರು. ರಾವಣನ ಕೋಪದ ಪ್ರತಿಕ್ರಿಯೆ ಏನು? ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಕೀಳು ಮಾಡಿ ಬೊಬ್ಬಿರಿದ ವೈರಿ ಖೇಚರರನ್ನು ಬಡಿಯುವ ಬಲು ಕೋಪದಿಂದ ಪೆಟ್ಟು ತಿಂದ ಸಿಂಹದಂತೆ ಅರಮನೆಯಲ್ಲೆಲ್ಲ ಗರ್ಜಿಸುತ್ತಿದ್ದ. ಸ್ವಲ್ಪ ದೀರ್ಘವಾಗಿದೆ, ಅನಿವಾರ್ಯ ನೋಡಿ. ಇಲ್ಲಿ ಮುಂದಿನ ಮೂರನೆಯ ಪದ್ಯ. ಕರುಣಿಸುವುಡೆ ಎನಗೆ ದಶಕಂಧರ ದುರದೋಳ್ ರಘತನೂಜನ ಪ್ರಾಣಂ ಬರೆಗಂ ಬಾರದಿರೆ ಎನುತಂ ಧರಿತ್ರಿಯೋಳ್ ಮೈಯನ್ ಒಕ್ಕು ಮೂರ್ಛೆಗೆ ಸಂದಳ್. ಇಲ್ಲಿ ಪ್ರಶ್ನೆ ಅ. ದಶಕಂಧರ ಎಂದರೆ ಯಾರು? ಸಹಜವಾದ ಉತ್ತರ ರಾವಣ. ಸೀತೆಯು ರಾವಣನನ್ನು ಏನೆಂದು ಬೇಡಿಕೊಂಡಳು? ಉತ್ತರ ಯುದ್ಧದಲ್ಲಿ ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೆ ಬರಬೇಡ ಎಂದು ಸೀತೆ ರಾವಣನನ್ನು ಬೇಡಿಕೊಂಡಳು. ಇನ್ನು ಸೀತೆ ಏಕೆ ಮೂರ್ಛೆ ಹೋದಳು ಅಂತಕ್ಕಂಥ ಮಾತು ಬಂದಾಗ, ರಾವಣ ಸೀತೆಯ ಬಳಿಗೆ ಬಂದು ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗದೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಅಂದರೆ ಬಹುರೂಪಿಣಿ ವಿದ್ಯೆ ಸಾಧ್ಯ ಆಗಿದೆ ಅಂತೇಳಿ ಹೇಳಿ ಆಗ ಸೀತೆ ಮೂರ್ಛೆ ಬೀಳುತ್ತಾಳೆ. ಪ್ರಶ್ನೆ ಸಂಖ್ಯೆ 4. ಇರದೊಯ್ದು ಈಗಲೇ ಕೊಟ್ಟೊಡನ್ನ ಕಡುಪಂ ಕಟ್ಟಾಯಮುಂ ಬೀರಮುಂ ಬಿರುದುಂ ಬೀಸರುಂ ಅಕ್ಕುಂ ಓಸರಿಸಿದಂತೆ ಆಗಿರ್ಕುದುಂ ಅಂತ್ ಆಗದುಂ ತಿರೆದೋರ್ಗವರ್ವಮನ್ ಇರ್ವಲಂ ಪೊಗಳ್ವಿನೆ ಸೌಮಿತ್ರೆಯಂ ರಾಮನಂ ವಿರಥರ್ ಮಾಡಿ ರಣಾಗ್ರದೋಳ್ ಪಿಡಿದು ತಂದು ಆಂ ಕೊಟ್ಟಪೆಂ ಸೀತೆಯಂ. ಈ ಪದ್ಯದ ಬರೆದಿರ್ತಕ್ಕಂತಹ ಕವಿಯ ಹೆಸರು ಹೇಳಿರಿ, ನಾಗಚಂದ್ರ. ಸೌಮಿತ್ರಿ ಎಂದರೆ ಯಾರು? ಲಕ್ಷ್ಮಣ. ಅಂತಿಮವಾಗಿ ರಾವಣನು ಯಾವ ತೀರ್ಮಾನಕ್ಕೆ ಬರುತ್ತಾನೆ ಅಂತಕ್ಕಂಥ ಪ್ರಶ್ನೆ ಇದೆ ನೋಡಿ. ಅಂತಿಮವಾಗಿ ರಾವಣನು ಎರಡೂ ಸೈನ್ಯಗಳ ಹೊಗಲುವಂತೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಬಂಧಿಸಿ ಸೀತೆಗೆ ಕೊಡುವುದಾಗಿ ತೀರ್ಮಾನಕ್ಕೆ ಬರುತ್ತಾನೆ. ಇಲ್ಲಿ ಹೆಚ್ಚುವರಿಯಾದಂತಹ ಪ್ರಶ್ನೆಗಳು ಕೂಡ ಇವೆ ನೋಡಿ. ಆಯಿತು, ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. 2-3 ವಾಕ್ಯಗಳಲ್ಲಿ ನಾವು ಉತ್ತರಿಸಬೇಕಾಗಿದೆ. ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ? ಹೆಚ್ಚುವರಿ ಪ್ರಶ್ನೆಗಳಂತಂದ್ರೆ ನಿಮಗೇನು ಎಕ್ಸರ್ಸೈಸ್ನಲ್ಲಿ ಕೊಟ್ಟಿದ್ದಾರಲ್ಲ ಅದಕ್ಕಿಂತ ಒಂದು 3-4 ಪ್ರಶ್ನೆಗಳು ಹೆಚ್ಚಿವೆ, ಸುಲಭವಾಗಿವೆ, ದಯವಿಟ್ಟು ಕೇಳಿ. ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ? ಅಚಲವಾದ ನಕ್ಷತ್ರಗಳಂತೆ ತನ್ನ ಮನಸ್ಸನ್ನು ರಾವಣನು ನಿಗ್ರಹಿಸಿ ಎಲ್ಲಿಯೂ ಚಲಿಸದೆ ಶ್ರೇಷ್ಠವಾದ ಮಂತ್ರವನ್ನು ಪಠಿಸುತ್ತಾ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದನು. 2ನೇ ಪ್ರಶ್ನೆ. ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಯಾರು ಬರುವಂತೆ ಬಂದನು? ಉತ್ತರ ರಾವಣ ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಿಲ್ಲು ಬಾಣಗಳಿಲ್ಲದ ಕಾಮದೇವ ಎನ್ನುವ ರೀತಿಯಲ್ಲಿ ಬಂದನು. ಪ್ರಶ್ನೆ ಸಂಖ್ಯೆ 3. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಸೀತೆ ರಾವಣನಿಗೆ ನಿನಗೆ ನನ್ನ ಮೇಲೆ ಕರುಣೆ ಇರುವುದಾದರೆ ಯುದ್ಧದಲ್ಲಿ ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೂ ಬರಬೇಡ ಅಂಥೇಳಿ ಹೇಳ್ತಾನೆ. 4ನೇ ಪ್ರಶ್ನೆ. ರವಿಗೂ ರಾವಣನಿಗೂ ಇರುವ ಸಂಬಂಧವನ್ನು ಕವಿಯು ಹೇಗೆ ಹೋಲಿಸಿದ್ದಾನೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ಸೂರ್ಯನು ತನಗೆ ಅಂಟಿದ ಕತ್ತಲೆಯ ಸಹವಾಸವನ್ನು ತನಗೆ ಕಳಚಿಕೊಳ್ಳುವಂತೆ
ರಾವಣನು ಸೀತೆಯ ಮೋಹಕ್ಕೆ ಸಿಲುಕಿ ಕೆಟ್ಟದ್ದನ್ನು ಆಚರಿಸಿದರೂ ನಂತರ ತನಗೆ ತಾನೇ ಒಳ್ಳೆಯದನ್ನು ಆಚರಿಸಿ ತನಗೆ ಅಂಟಿದ ಕಳಂಕವನ್ನು ಕಳಚಿಕೊಂಡವೆನೆಂದು ಕವಿ ರವಿಗೂ ರಾವಣನಿಗೂ ಇರುವ ಸಂಬಂಧವನ್ನು ಸೂಚಿಸಿದ್ದಾನೆ. ಮುಂದಿನ ಪ್ರಶ್ನೆ, ರಾವಣ ತನ್ನನ್ನು ಅವಿವೇಕಿ ಎಂದು ಏಕೆ ಕರೆದುಕೊಂಡನು? ಪ್ರಾಣ ಪ್ರಿಯರಾದ ಸೀತೆ ಮತ್ತು ರಾಮರನ್ನು ಸರಿಯಾದ ಕಾರಣವಿಲ್ಲದೆ ಕರ್ಮವಶದಿಂದ ಕೇವಲ ಕಾಮಾಸಕ್ತಿಯಿಂದ ತನ್ನ ಕುಲದ ಹಿರಿಮೆಯನ್ನು ನಾಶವಾಗುವಂತೆ ಅಗಲಿಸಿದೆ. ಅವಿವೇಕಿ ತಾನು ಎಂದು ತನಗೆ ತಾನೇ ರಾವಣ ಕರೆದುಕೊಂಡನು. ವ್ಯಸನಿಗಳು ಏನೆಲ್ಲ ನಿರ್ಲಕ್ಷಿಸುತ್ತಾರೆ? ವ್ಯಸನಕ್ಕೆ ವಶರಾದ ಯಾರಾದರೂ ಸಹ ಕಾಮ ವ್ಯಾಮೋಹದ ರಭಸದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಎಂಬುದ ಚಿಂತೆಯನ್ನು ನಿರ್ಲಕ್ಷಿಸುತ್ತಾರೆ. ಇನ್ನೂ ಇಲ್ಲಿ ಬೇಕಾದಷ್ಟು ಸಂದರ್ಭಗಳಿವೆ. ಇವುಗಳನ್ನು ನೀವು ಸ್ವತಃ ಬರೆದು ಈ ಹಿಂದೆ ಏನು ಬರೆಯಲಾಗಿದೆ ಅಂಥದ್ದೇ ರೂಪದೊಳಗೆ ನೀವು ಆಯ್ಕೆ, ಸಂದರ್ಭ ಮತ್ತು ಸ್ಪಷ್ಟೀಕರಣ ಅಥವಾ ವಿವರಣೆ ಅಂಥೇಳಿ 3 ಭಾಗ ಮಾಡಬೇಕು. ನೋಡಿದ ಮಯತನೂಜೆಯ ಬಾಡಿದ ವಕ್ತ್ರ ಪದ್ಮಮಂ. 2ನೇದು ಅರಲಂಬುಗಳಿಲ್ಲದ ಕಾಮನೆಂಬಿನಂ. 3ನೇದ್ದು ಹಿತಾಹಿತ ಚಿಂತೆಯನೇಕೆ ಮಾಡುವಂ. 4ನೇದ್ದು ಬೆಸನಿಗಲ್ ಆರುಂ ಎತ್ತಲ್ ಅರಿವರ್. ಅಂದರೆ ವ್ಯಸನಿಗಳು ಯಾರು, ಹೀಗೆ ಅಂತಕ್ಕಂಥದ್ದು ತಿಳಿಯಲ್ಲ. ಇನ್ನು 5-6 ವಾಕ್ಯಗಳಲ್ಲಿ ಇದು ಉತ್ತರಿಸಬೇಕು ನೀವು. ವಿಭೀಷಣನ ಬಗೆಗೆ ರಾವಣನ ಪಶ್ಚಾತ್ತಾಪವನ್ನು ವಿವರಿಸಿರಿ. ವಿದ್ಯಾರ್ಥಿಗಳೇ, ಖಂಡಿತವಾಗಿಯೂ ಇದು ಸ್ವಲ್ಪ ದೀರ್ಘಪಾಠ ಆಯಿತು, ಆದರೂ ಅನಿವಾರ್ಯ, ತಾವು ತಿಳಿದುಕೊಳ್ಳಬೇಕಂತಕ್ಕಂಥ ನಿಮ್ಮ ಹಿತಾಸಕ್ತಿಯನ್ನು ಬಯಸಿ ನಾನು ಈ ದೀರ್ಘವಾದಂತಹ ಪ್ರಶ್ನೋತ್ತರ ಮಾಲಿಕೆಯನ್ನು ಬಿಡುಗಡೆ ಮಾಡ್ತಾಯಿದ್ದೇನೆ. ದಯವಿಟ್ಟು 2-3 ಸಲ ಕೇಳಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ವಿಶೇಷವಾಗಿ ತಮ್ಮ ಅನಿಸಿಕೆಯನ್ನು ತಾವು ಕಮೆಂಟ್ ಮಾಡಿ ತಿಳಿಸಬೇಕು. ತಪ್ಪದೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಮನೆಯ ಮೇಷ್ಟ್ರು ಚಂದ್ರಶೇಖರ ನಾನು ವಿದಾಯ ಹೇಳ್ತಾ ಇದ್ದೇನೆ. ನಿಮ್ಮ ಬಹುತೇಕ ಪಾಠಗಳನ್ನು ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿದೆ. ನಿಮ್ಮ ಒಂದು ನಿಮಗೆ ಎಷ್ಟು ಅನುಕೂಲ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಇಷ್ಟಪಟ್ಟರೆ ಖಂಡಿತವಾಗಿಯೂ ನಾನು ಮುಂದುವರಿತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ತಮ್ಮೊಂದಿಗೆ ವಿದಾಯ ಹೇಳ್ತೇನೆ. ತಮಗೆ ಶುಭವಾಗಲಿ.